ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ನಿಮಗೆ ಎಸ್ ಅಕಾಡೆಮಿಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಸರ್ಕಾರ ಹಲವಾರು ಪರೀಕ್ಷೆಗಳಿಗೆ ಅಧಿಸೂಚನೆ ಹೊರಡಿಸ್ತಾ ಇದೆ. ಇತ್ತೀಚೆಗೆ KEಯಲ್ಲಿ ಅಧಿಸೂಚನೆ ಹೊರಡಿಸಿದೆ ಮತ್ತು KMFಲ್ಲಿ ಇನ್ನೂ ಹಲವಾರು ಅಧಿಸೂಚನೆಗಳನ್ನು ಕರ್ನಾಟಕ ಸರ್ಕಾರ ಕೆಲವೇ ದಿನಗಳಲ್ಲಿ ಹೊರಡಿಸಲಿದೆ. ಹಾಗಾಗಿ ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ಹಲವಾರು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಿದೆ. ಹಾಗಾಗಿ ಎಲ್ಲ ಕೇಂದ್ರ ಸರ್ಕಾರಕ್ಕಿರ್ಬೋದು ಮತ್ತು ರಾಜ್ಯ ಸರ್ಕಾರಕ್ಕಿರ್ಬೋದು ಕರೆಂಟ್ ಅಫೇರ್ಸ್ ಮಾತ್ರ ಎರಡಕ್ಕೂ ಬೆನಿಫಿಟ್ ಆಗುತ್ತಾ. ಆ ಕಾರಣಕ್ಕಾಗಿ ಈಗಾಗಲೇ ಮೇ ಮಂತಿನ ಭಾಗ 1 ಕರೆಂಟ್ ಅಫೇರ್ಸನ್ನು ಈ ತರಗತಿಯಲ್ಲಿ ಮಾಡಿದ್ದೀವಿ. ಯಾರು ನೋಡಿಲ್ಲ ಅಂದರೆ ಆದಷ್ಟು ಬೇಗ ಆ ವಿಡಿಯೋನ ನೋಡ್ಕೊಳ್ಳಿ. ಲಿಂಕನ್ನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಈ ನಾವೇನು ಕ್ಲಾಸ್ ಮಾಡ್ತೀವಲ್ಲ, ಈ PDF ಫ್ರೀಯಾಗಿ ಅವೈಲೇಬಲ್ ಸಿಗುತ್ತೆ. ಫ್ರೀಯಾಗಿ ಅವೈಲೇಬಲ್ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇರ್ತದೆ. ನಾವು ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ತೆಳಗಡೆ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಅದಕ್ಕೆ ನೀವು ಜಾಯ್ನ್ ಆದರೆ ಈ PDF ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡೋಕ್ಕೆ ಸಾಧ್ಯಾಗ್ತೈತಿ. ಯಾರಾದರೂ ನಿಮ್ಮ ಸ್ನೇಹಿತರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವ್ರಿಗೆ ಉಚಿತವಾದಂಥ ತರಗತಿಗಳು ಲಭ್ಯ ಇರ್ತವೆ ಮತ್ತು ಉಚಿತವಾದಂಥ PDF ಸಹ ನಿಮಗೆ ಅವೈಲೇಬಲ್ ಇರ್ತೈತಿ. ಆ ಕಾರಣಕ್ಕಾಗಿ ಈ ದಿನ ನಾವು ಮೇ ಮಂತಿನ ಕರೆಂಟ್ ಅಫೇರ್ಸನ್ನು ನೋಡೋಣ. ಮೇ ಮಂತಿನ ಈಗಾಗಲೇ ಭಾಗ 1 ನೋಡಿವಿ. ಪ್ರಾರಂಭದಲ್ಲಿ ಭಾಗ 1 ನೋಡಿವಿ. ಈಗ ಭಾಗ 2ರ ಕರೆಂಟ್ ಅಫೇರ್ಸ್ ನೋಡೋಣ. ಇದು ಎಲ್ಲ ನಮ್ಮ ಅಕಾಡೆಮಿ ವತಿಯಿಂದ ಕೇವಲ ಗೌರ್ಮೆಂಟ್ ನೌಕರಿಗೆ ಸಂಬಂಧಪಟ್ಟದಲ್ಲ, PUCಗೆ ಸಂಬಂಧಪಟ್ಟಂಥ ತರಗತಿಗಳು ಸಹ ಮುಂದಿನ ದಿನಗಳಲ್ಲಿ PUCಗೆ ಸಂಬಂಧಪಟ್ಟಂತಹ ಅಕೌಂಟೆನ್ಸಿ ಇರ್ಬೋದು, ಬಿಸ್ನೆಸ್ ಸ್ಟಡಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಆರ್ಟ್ಸ್ ಸಂಬಂಧಪಟ್ಟಂಥ ವಿಷಯಗಳು, ಸೈನ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳು, ಪ್ರತಿಯೊಂದು ತರಗತಿಗಳನ್ನು ನಮ್ಮ ಅಕಾಡೆಮಿ ವತಿಯಿಂದ ಹಾಗೂ ಪ್ರಮುಖವಾದಂಥ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಯಾವುದೇ ಇರಲಿ, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ಯಾವುದೇ ರೀತಿಯ ಯೋಜನೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಉಚಿತವಾಗಿ ನಿಮಗೆ ವೀಕ್ಷಣೆ ಮಾಡೋಕ್ಕೆ ಲಭ್ಯ ಐತೆ. ಅದಕ್ಕೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋಣ. ಮೊದಲನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಮಾರ್ಚ್ ತಿಂಗಳು. ಮೊದಲ ಪ್ರಶ್ನೆ ಏನೈತಿ? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತೇಳಿ ಕರೀತಾರೆ ಇಂಗ್ಲೀಷ್ನಾಗ. ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಕರೀತಾರೆ. ಯಾವಾಗ ಆಚರಣೆ ಮಾಡ್ತಾರಂತ ಪ್ರಶ್ನೆಯನ್ನು ಕೇಳಿದ್ದಾನ. ಇದಕ್ಕೆ ಆಯ್ಕೆಗಳು ಸಹ ಕೊಟ್ಟಿದ್ದಾನೆ. ಆಯ್ಕೆಗಳು: ಎ ಮೇ 10, ಮೇ 1, ಮೇ 11, ಡಿ ಮೇ 4. ನೀವು ಈ ವಿಡಿಯೋ ಪಾಸ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡೋಕ್ಕೆ ಮುಖಾಂತರ ನೀವು ನಿಮ್ಮ ಸಾಮರ್ಥ್ಯವನ್ನು ಟೆಸ್ಟ್ ಮಾಡೋ ಮುಖಾಂತರ ಸಹ ನೀವು ಕ್ಲಿಕ್ಕನ್ನು ಕಮೆಂಟ್ ಮುಖಾಂತರ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ. ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಸಹ ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು, ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಆಚರಣೆ ಮಾಡ್ತೀವಿ. ಎಂದು ಆಚರಣೆ ಮಾಡ್ತೀವಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ, ಮೇ 11 ಪ್ರತಿ ವರ್ಷ ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ನ್ಯಾಷನಲ್ ಟೆಕ್ನಾಲಜಿ ಡೇ ಒಂದೇ ಈ ಯಾವುದೇ ರೀತಿಯ ಪ್ರಚಲಿತ ಘಟನೆಗಳನ್ನು 360 ಡಿಗ್ರಿಯಲ್ಲಿ ಓದಬೇಕು. ಬರೀ ಇವಾಗ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಯಾವ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ, ಅಥವಾ ಯಾಕಾಗಿ ಆಚರಣೆ ಮಾಡ್ಬೋದು ಅಂತ ಕೇಳ್ಬೋದು. ಅದಕ್ಕಾಗಿ 360 ಡಿಗ್ರಿಯಲ್ಲಿ ಯಾಕೆ ಆಚರಣೆ ಮಾಡ್ತೀವಿ ಅಂತ ಸಹ ನಾವು ನೋಡ್ಬೇಕು. ವಿವರಣೆ ನೋಡ್ಬೇಕು, ಏನನ್ನು ಯಾಕೆ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಸಹ ನಾವು ಏನು ಮಾಡ್ತೀವಿ? ಪ್ರತಿ ವರ್ಷ ಭಾರತದಲ್ಲಿ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನೇಳಿ ಆಚರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಇದ್ರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಇದು ಆಚರಣೆ ಬರ್ತಂತ ನೋಡಿದಾಗ, ಪೋಖ್ರಾನ್ ಅಣು ವಿದ್ಯುತ್ ಪರೀಕ್ಷೆ 1998 ಮೇ 11ರಂದು ರಾಜಸ್ಥಾನದ ಪೋಖ್ರಾನಲ್ಲಿ ಆಪರೇಷನ್ ಶಕ್ತಿ ಎಂಬ ಹೆಸರಿನಿಂದ ಏನು ಮಾಡ್ತಾರೆ? ಅಣುಬಾಂಬನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾರೆ. ಆಪರೇಷನ್ ಶಕ್ತಿ, ಇದಕ್ಕಿಟ್ಟ ಹೆಸರೇನಪ್ಪ ಅಂದ್ರೆ ಆಪರೇಷನ್ ಶಕ್ತಿ. ಅಣುಬಾಂಬ್ ಪರೀಕ್ಷೆ ಎಲ್ಲಿ ನಡೀತಂದ್ರೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ. ಯಾವಾಗ ನಡೀತಂದ್ರೆ 1998 ಮೇ 11ರಂದು ಅಣುಬಾಂಬ್ ಪರೀಕ್ಷೆ ರಾಜಸ್ಥಾನ ರಾಜ್ಯದ ಪೋಖ್ರಾನ್ ಎಂಬ ನಗರದಲ್ಲಿ ಆಪರೇಷನ್ ಶಕ್ತಿ ಎಂಬ ಹೆಸರಿನೊಂದಿಗೆ ಪರೀಕ್ಷೆ ನಡೆದು ಈ ಪರೀಕ್ಷೆ ಯಶಸ್ವಿಯಾಗಿತ್ತು. ಅಣುಬಾಂಬ್ ಪರೀಕ್ಷೆ ಯಶಸ್ವಿಯಾಗಿತ್ತು. ಆ ಕಾರಣಕ್ಕಾಗಿ ಮೇ 11 ನಾವೇನು ಮಾಡ್ತೀವಿ? 1998ರಿಂದ ಪ್ರತಿ ವರ್ಷ ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಆಚರಿಸ್ತಾ ಬರ್ತೀವಿ. ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಇದು ಒಂದೇ ರೀತಿಯ ಘಟನೆ ನಡೆಯಲಿಲ್ಲ. ಈ ಸಮಯದಲ್ಲಿ ಏನಾಯಿತು? ಭಾರತವು ಪರಮಾಣು ರಾಷ್ಟ್ರ ಎಂಬ ಘೋಷಣೆ ಆಯಿತು. ಯಾರು ಘೋಷಣೆ ಮಾಡಿದಂತ? ಆಗಿನ ಪ್ರಧಾನಮಂತ್ರಿ ಆಗಿದ್ದವರು ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆಗಿನ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತವನ್ನು ಪರಮಾಣು ರಾಷ್ಟ್ರ ಎಂದೇಳಿ ಘೋಷಣೆಯನ್ನು ಮಾಡ್ತಾರೆ. ನಿಮ್ಗೆ ಕೇಳ್ತಾನೆ, ಯಾವ ಪ್ರಧಾನಿಯ ಸಮಯದಲ್ಲಿ ಪೋಖ್ರಾನ್ 2 ಪರೀಕ್ಷೆ ನಡೆಯಿತು ಅಂತೇಳಿ? ಅಟಲ್ ಬಿಹಾರಿ ವಾಜಪೇಯಿ ಸಮಯದಲ್ಲಿ.
ನೆಕ್ಸ್ಟ್ ಇದು ಇದರ ಕಾರಣಕ್ಕಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನು ಮಾಡ್ತಾರೆ, ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂಥೇಳಿ ಹೆಸರು ಸೂಚಿಸ್ತಾರೆ. ಮೊದಲ ಬಾರಿಗೆ ಆಚರಿಸಲಾಗಿದ್ದಾವೆ ಅಂದ್ರೆ 1999ರಲ್ಲಿ. ಘೋಷಣೆ ಮಾಡಿದ್ದು 1998ರಾಗ, ಬಟ್ ಆಚರಣೆ ಮಾಡಿದ್ದು ಯಾವಾಗ ಆಚರಿಸಲಾಯ್ತಂದ್ರೆ 1999 ಮೇ 11ರಂದು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವಂತೇಳಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡೋ ಮುಖಾಂತರ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇವತ್ತು ಒಂದೇ ರೀತಿ ಘಟನೆ ನಡೆಯಲಿಲ್ಲ. ಅವಾಗ 3 ರೀತಿಯ ಘಟನೆ ನಡೆದವು. ಮೇ 11ಕ್ಕೆ ಒಂದೇ ರೀತಿಯಾದಂಥ ಘಟನೆ ನಡೆಯಿಲ್ಲ. ಅಲ್ಲಿ 3 ರೀತಿ ಒಂದೇ ದಿನದಲ್ಲಿ 3 ಘಟನೆ ನಡೆದವು. ಯಾವ ನಡೆದುತ್ತೋ ಅದು ಟೆಕ್ನಾಲಜಿ ಸಂಬಂಧಪಟ್ಟಂಗೆ ತಾಂತ್ರಿಕ ಸಾಧನೆಗಳು ಸಹ ಮೇ 11ರಂದೇ ನಡೆದವು. ಏನೇನಾಯಿತು, ಅಣುಬಾಂಬ್ ಪರೀಕ್ಷೆ ಸೀಮಿತವಾಗಿದೆ. ಕೇವಲ ಹಂಸ ಎಂಬ ಪರೀಕ್ಷಾರ್ಥಿ ಉಡಾವಣೆಯನ್ನು ಸ್ವದೇಶಿ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಹಾರಾಟ ನಡೆಸಿತು. ಯಾವುದು, ಹಂಸ 3 ಪರೀಕ್ಷಾರ್ಥಿ ಹಾರಾಟ. ಮೊದಲ ಸ್ವದೇಶಿ ಲಘು ವಿಮಾನ ತರಬೇತಿ. ಇದು ಲಘು ವಿಮಾನ ತರಬೇತಿ ಸ್ವದೇಶಿಯಾಗಿ ತಯಾರಾಗಿದ್ದು ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಮೇ 11ರಂದು ಯಶಸ್ವಿಯಾಗಿ ಆಚರಿಸಲಾಯಿತು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಘಟನೆ ನಡೀತು. ಯಾವುದು, ಮೇ 11ರಂದೇ ತ್ರಿಶೂಲ ಕ್ಷಿಪಣಿ ಭಾರತದ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆಯಾದಂಥ DRDO, ನಿಮಗೆ ಎಕ್ಸಾಮ್ ಬಾರಲ್ಲಿ ಫುಲ್ ಮಾರ್ಕ್ ಕೇಳ್ಬೋದು. DRDOನ ವಿಸ್ತರಿಸಿ ಬರೀರಿ ಅಂತೇಳಿ ಕೇಳ್ತಾನೆ ಕೆಲವೊಂದು ಬಾರಿ. DRDO ಫುಲ್ ಫಾರ್ಮ್ ಏನಾಗಿತ್ತಂದ್ರೆ ಭಾರತ ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕರೀತಾರೆ ಇಂಗ್ಲೀಷ್ನಾಗ, ಅಭಿವೃದ್ಧಿಪಡಿಸಲಾಯಿತು. ಇದು ತ್ರಿಶೂಲ ಕ್ಷಿಪಣಿ ಏನು ಮಾಡಿದ್ರು ಕೆಲಸ ಏನಪ್ಪ ಅಂದ್ರೆ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ತ್ರಿಶೂಲ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ ದಿನ ಯಾವುದು, ಮೇ 11, 1998. ಮೇ 1998 ಮೇ 11ರಂದು ಪ್ರಮುಖವಾಗಿ 3 ಘಟನೆಗಳು ನಡೀತಾವೆ. 3 ಘಟನೆಗಳು ಸಹ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತು ಮತ್ತು ದೇಶದ ರಕ್ಷಣೆಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ತಾವೆ. ಆ ಕಾರಣಕ್ಕಾಗಿ ಆಗಿನ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಆಚರಣೆಗೆ ತರ್ತಾರೆ. ಈ ವರ್ಷದ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ನಾವು 1998 ಆಚರಣೆ ಮಾಡ್ತಾ ಬಂದೀವಿ. ಪ್ರತಿ ವರ್ಷವೂ ಸಹ ಅದಕ್ಕೊಂದು ತನ್ನದಾದಂಥ ಥೀಮನ್ನು ಸರ್ಕಾರ ಕೊಡ್ತಾ ಬಂದಿದೆ. ಈ ವರ್ಷದ ಥೀಮ್ ಏನಾಗಿತ್ತು, ರಾಷ್ಟ್ರೀಯ ತಂತ್ರಜ್ಞಾನದ ಥೀಮ್ ಏನಾಗಿತ್ತು ಅಂದ್ರೆ ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್, ಸಮಗ್ರ ಬೆಳವಣಿಗೆಗಾಗಿ ಜವಾಬ್ದಾರಿತ ಆವಿಷ್ಕಾರ. ಸಮಗ್ರ ಬೆಳವಣಿಗೆಗಾಗಿ ಜವಾಬ್ದಾರಿತ ಆವಿಷ್ಕಾರ ಕನ್ನಡದಲ್ಲಿ, ಅದು ಇಂಗ್ಲೀಷ್ನಲ್ಲಿ ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಇಂಗ್ಲೀಷ್ನಲ್ಲಿ ನೆನ್ಪಿಡ್ರಿ, ಕನ್ನಡದಲ್ಲಿ ನೆನ್ಪಿಡ್ರಿ. ನಿಮ್ಗೆ ಸಾಧ್ಯ ಆದ್ರೆ ಇಂಗ್ಲೀಷ್ನಾಗ ನೆನ್ಪಿಡ್ಕೋಕೆ ಟ್ರೈ ಮಾಡಿದ್ರಿ, ಅಥವಾ ಸಾಧ್ಯ ಆದ್ರೆ ನಿಮ್ಗೆ ಕನ್ನಡದಾದರೂ ನೆನ್ಪಿಡ್ಕೋಕೆ ಸಾಧ್ಯ ಮಾಡಿದ್ರಿ. ಸಮಗ್ರ ಬೆಳವಣಿಗೆಗಾಗಿ ಜವಾಬ್ದಾರಿತ ಆವಿಷ್ಕಾರ, ಸಮಗ್ರ ಬೆಳವಣಿಗೆಗಾಗಿ ಜವಾಬ್ದಾರಿತ ಆವಿಷ್ಕಾರದ 2026 ರಾಷ್ಟ್ರೀಯ ತಂತ್ರಜ್ಞಾನದ ದಿನದ ಥೀಮ್ ಆಗಿತ್ತು. ಇಲ್ಲ ಏನು ಮಾಡ್ತಾ, ಯಾವ ಸಚಿವಾಲಯ ಈ ಕಾರ್ಯಕ್ರಮ ಆಯೋಜಿಸುತ್ತೆ, ಕೇಂದ್ರ ಸಚಿವಾಲಯ ಅಂತೇಳಿ. ಇದು ಯಾವ ಸಚಿವಾಲಯ ಮಾಡ್ತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ, ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ TDB ಪ್ರಮುಖವಾಗಿ ಆಯೋಜಿಸುತ್ತದೆ. TDB ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ ಈ ಕಾರ್ಯಕ್ರಮ ಆಯೋಜಿಸುತ್ತೆ. ಏನು ಎಕ್ಸಾಮ್ದಲ್ಲಿ ಇನ್ನೂ ಯಾವ ರೀತಿ ಪ್ರಶ್ನೆಗಳು ಬರ್ಬೋದಪ್ಪ ಅಂದ್ರೆ ನೀವು ನೆನಪಿಡೋಕ್ಕೆ ಸಾಧ್ಯ ಆಗಬೇಕು. ಮೇ 11 ರಾಷ್ಟ್ರೀಯ ತಂತ್ರ ದಿನಾಚರಣೆ ಮಾಡ್ತೀವಿ. ಮೊದಲ ಆಚರಣೆ ಮಾಡಿದ ಯಾವಾಗಂದ್ರೆ 1999ರಲ್ಲಿ. ನೆಕ್ಸ್ಟ್ ಅದಕ್ಕೆ ಕಾರಣ ಏನಾಯ್ತಂದ್ರೆ ಪೋಖ್ರಾನ್ ಅಣು ಪರೀಕ್ಷೆ ಆಯಿತು ಯಶಸ್ವಿಯಾಗಿ ನಡೀತು. ಅದಕ್ಕೆ ಪೋಖ್ರಾನ್ ಅಣುಶಕ್ತಿ 2ಗೆ ಹೆಸರಿಟ್ಟೇನಪ್ಪ ಅಂದ್ರೆ ಆಪರೇಷನ್ ಶಕ್ತಿ ಅಂತ ಹೆಸರಿಟ್ಟಿದ್ರು. ನಿಮ್ಗೆ ಕೇಳ್ತಾನೆ ಅಣುಬಾಂಬ್ ಪರೀಕ್ಷೆ ಶಕ್ತಿ ಪೋಖ್ರಾನ್ 2 ಅದಕ್ಕೆ ಇಟ್ಟ ಹೆಸರೇನು, 1998 ಮೇ 11ರಂದು ನಡೀತು. ಆಗಿನ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಇಟ್ಟಂಥ ಹೆಸರು ಯಾವುದಂದ್ರೆ ಆಪರೇಷನ್ ಶಕ್ತಿ. ಈ ದಿನ ಘೋಷಣೆ ಮಾಡಿದವರು ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇದು ಯಾವ ಇಲಾಖೆಗೆ ಸಂಬಂಧಪಟ್ಟಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯ ಆಗೈತಿ. ನೆಕ್ಸ್ಟ್ ನೆನಪಿಟ್ಟು ಗಮನಿಸ್ಬೇಕು ನೀವು, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಂಕ ಅಂತ ಕರೀತಾರೆ. ನ್ಯಾಷನಲ್ ಸೈನ್ಸ್ ಡೇ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವಂತ ಆಚರಣೆ ಮಾಡಿದ್ರೆ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ನೀವು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ, ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ ನೆನಪಿರಲಿ. ಮತ್ತು ಯಾವ ಕಾರಣಕ್ಕಾಗಿ ಟೆಕ್ನಾಲಜಿ ಡೇಯನ್ನು ಆಚರಣೆ ಮಾಡ್ತೀವಿ, ಆಗಿನ ಪ್ರಧಾನಮಂತ್ರಿ ಆಗಿದ್ದರು ಅದಕ್ಕೆ
ಕೊಟ್ಟಂಥ ಹೆಸರೇನು, ಅಣುಬಾಂಬ್ ಪರೀಕ್ಷೆಗೆ ಇಟ್ಟಂಥ ಹೆಸರೇನಾಗಿತ್ತು, ಇವೆಲ್ಲವನ್ನು ನಿಮಗೆ ನೆನಪಿಡೋಕ್ಕೆ ಸಾಧ್ಯ ಆಗಿರಬೇಕು. ಒಂದು ಪ್ರಶ್ನೆಯಿಂದ 360 ಡಿಗ್ರಿಯಲ್ಲಿ ನೀವು ಕವರ್ ಮಾಡ್ತಾ ಬರಬೇಕು. ಈಗ ನೋಡ್ರಿ, ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಬಗ್ಗೆ MCQ ಕ್ವಶನ್ ಇತ್ತಾ, ಅದು ಯಾಕೆ ಆಚರಣೆ ಮಾಡ್ತೀವಿ, ಯಾವ ವರ್ಷದಿಂದ ಆಚರಣೆ ಮಾಡ್ತಾ ಬಂದ್ವಿ, ಮತ್ತು ಆಗಿನ ಪ್ರಧಾನಮಂತ್ರಿ ಯಾರಾಗಿದ್ದರು, ಮತ್ತು ಅದಕ್ಕೆ ಇಟ್ಟಂಥ ಹೆಸರೇನಾಗಿತ್ತು, ಮತ್ತು ಯಾವ ಇಲಾಖೆ ಅಡಿಯಲ್ಲಿ ಅದನ್ನು ಆಚರಣೆಯನ್ನು ಮಾಡ್ತಾರೆ, ಇವೆಲ್ಲವನ್ನು ನಾವು ಒಂದೇ ಒಂದು ಪ್ರಶ್ನೆಯಿಂದ ಓದಿದ್ವಿ. ಹಂಗೆ ಯಾವುದೇ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಓದುವಾಗ 360 ಡಿಗ್ರಿಯಲ್ಲಿ ನೀವು ಅಧ್ಯಯನವನ್ನು ಮಾಡಬೇಕು. ಆವಾಗ ನಿಮ್ಗೆ ಯಾವುದೇ ರೀತಿ ಪ್ರಶ್ನೆಗಳು ಬಂದರೆ ನಿಮ್ಗೆ ಆನ್ಸರ್ ಮಾಡೋಕೆ, ಉತ್ತರ ಕೊಡೋಕೆ ಸರಳ ಆಗುತ್ತಾ. ನಾಳೆಗೆ ಇದೇನ ಮೇಲೆ ಪ್ರಶ್ನೆ ಕೇಳ್ತಾನೆ, ರಾಷ್ಟ್ರೀಯ ತಂತ್ರಜ್ಞಾನದ ಥೀಮ್ ಏನಾಗಿತ್ತು ಅಥವಾ ಧ್ಯೇಯ ವಾಕ್ಯ ಏನಾಗಿತ್ತು ಅಂತ ಅದಕ್ಕೆ ಕೇಳ್ಬೋದು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಿಮ್ಗೆ ಕೇಳ್ಬೋದು. ಮುಂದಿನ ಪ್ರಶ್ನೆ ನೋಡಿ, ಏನು ಕೇಳ್ಬೋದು, ಇತ್ತೀಚೆಗೆ 5 ರಾಜ್ಯಗಳಲ್ಲಿ, ಭಾರತದಲ್ಲಿ 5 ರಾಜ್ಯಗಳಲ್ಲಿ ಪ್ರಮುಖವಾಗಿ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆಯುತ್ತೆ. ಕೆಲವು ಮುಖ್ಯಮಂತ್ರಿಗಳು ಹೊಸದಾಗಿ ಆ ರಾಜ್ಯಕ್ಕೆ ಆಯ್ಕೆಯಾಗಿರ್ತಾರೆ. ಆ ಕಾರಣಕ್ಕಾಗಿ ಅದರ ಮೇಲೆ ಒಂದು ಪ್ರಶ್ನೆ ಕೇಳಿದಾನ. ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಏನು ಪಂಚರಾಜ್ಯ ಚುನಾವಣೆ ನಡೀತಲ್ಲ, ಈ ಪಂಚರಾಜ್ಯ ಚುನಾವಣೆಯಲ್ಲಿ ತಮಿಳುನಾಡು ಸಹ ಒಂದು. ಈ ತಮಿಳುನಾಡಿನಲ್ಲಿ ಅಧಿಕಾರ ವಹಿಸಿಕೊಂಡ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾನೆ. ಒಟ್ಟು 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಿತ್ತು. ಅದರಲ್ಲಿ ಕ್ವಶನ್ಸ್ ಕೇಳಿದ್ದೇನು, ತಮಿಳುನಾಡಿನ ರಾಜ್ಯದ ರಾಜ್ಯದ ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಕೇಳಿದಾನೆ. ಆಯ್ಕೆಗಳು: ಎ ವಿಜಯ್, ಬಿ ಸ್ಟಾಲಿನ್, ಸಿ ಉದಯನಿಧಿ, ಡಿ ಪಳನಿಸ್ವಾಮಿ. ತಮಿಳುನಾಡಿನ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ವಿಜಯ್ ಅವರು ಪ್ರಸ್ತುತ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಮತ್ತು ಈ ತಮಿಳುನಾಡು ರಾಜ್ಯದ ಮೇಲೆ, ಮುಖ್ಯಮಂತ್ರಿ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಏನೆಲ್ಲ ಪ್ರಶ್ನೆ ಕೇಳ್ಬೋದು? ಇವರ ಪೂರ್ತಿ ಹೆಸರು ಏನಪ್ಪ ಅಂದರೆ ಸಿ ಜೋಸೆಫ್ ವಿಜಯ್ ಅವರ ಪೂರ್ತಿ ಹೆಸರು ಸಿ ಜೋಸೆಫ್ ವಿಜಯ್. ಇವರ ಸಂಪೂರ್ಣವಾದ ಹೆಸರು. ಇವರ ಜನಪ್ರಿಯವಾಗಿ ಇನ್ನೊಂದು ಹೆಸರು ಕರೀತಾರೆ, ತಳಪತಿ ವಿಜಯ್ ಅಂತೇಳಿ ಇವರನ್ನು ಕರೀತಾರೆ. ಅತ್ಯಂತ ಪ್ರಸಿದ್ಧಿಯನ್ನು ಪಡೆದವರು ತಮಿಳುನಾಡಲ್ಲಿ ತಳಪತಿ ವಿಜಯ್ ಅಂತೇಳಿ ಇವರನ್ನು ಕರೀತಾರೆ. ನೆಕ್ಸ್ಟ್ ಇವರಂತ ಯಾವ ಪಕ್ಷದಿಂದ ಇವರು ಅಧಿಕಾರವನ್ನು ಗೆದ್ದರಪ್ಪ ಅಂದರೆ TVK. ನೆನಪಿರಲಿ, ಯಾವ ಪಕ್ಷದಿಂದ ಅಧಿಕಾರಕ್ಕೆ ಬಂದವರು ಅಂತ ಕೇಳ್ಬೋದು. TVK ಪಕ್ಷದಿಂದ ಇವರು ಅಧಿಕಾರವನ್ನು ಹೊಂದಿರ್ತಾರೆ. ಇದರ ಕೆಲವೊಂದು ಬಾರಿ ಇದರ ವಿಸ್ತೃತ ರೂಪ ಫುಲ್ ಫಾರ್ಮ್ ಕೇಳ್ತಾನೆ. ತಮಿಳಗಂ ವೆಟ್ರಿ ಕಜುಗನ ಮಂತ್ರಿ ಬರ್ತೈತಿ. ನೆನಪಿರಲಿ, ಈ ಪಕ್ಷದ ವಿಸ್ತೃತ ರೂಪ ಸಹ ನಾವಿಲ್ಲಿ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್ ಇವರು ಎಷ್ಟನೇ ಮುಖ್ಯಮಂತ್ರಿ? ತಮಿಳುನಾಡಿನ ಎಷ್ಟನೇ ಮುಖ್ಯಮಂತ್ರಿ? ಇವರು ತಮಿಳುನಾಡಿನ 9ನೇ ಮುಖ್ಯಮಂತ್ರಿ. ನೆನಪಿರಲಿ, ತಮಿಳುನಾಡಿನ ಎಷ್ಟನೇ ಮುಖ್ಯಮಂತ್ರಿ ಆದ ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು. ಇತ್ತೀಚೆಗೆ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಇವರು ತಮಿಳುನಾಡಿನ ಎಷ್ಟೇ ಮುಖ್ಯಮಂತ್ರಿ? 9ನೇ ಮುಖ್ಯಮಂತ್ರಿ. ನೆಕ್ಸ್ಟ್ ಯಾವ ಪಕ್ಷದಿಂದ ಆಯ್ಕೆಯಿದ್ದಾರೆ? TVK ಪಕ್ಷದಿಂದ. ಈ ರೀತಿ ಪ್ರಶ್ನೆಯನ್ನು ಬರ್ಬೋದು. ಹಾಗೆ ಮತ್ತು ತಮಿಳುನಾಡು ಇನ್ನೊಂದು ವಿಶೇಷತೆ ಅದ್ರ ಬಗ್ಗೆ ನೋಡಿದ್ರೆ, ತಮಿಳುನಾಡು ರಾಜಧಾನಿ ಯಾವುದು? ಚೆನ್ನೈ. ಬೇಸಿಕ್ ಪ್ರಸ್ತುತ ರಾಜ್ಯಪಾಲರಾದಂದ್ರೆ ರಾಜೇಂದ್ರ ವಿಶ್ವನಾಥ್ ಅಹಲೇಕರ್. ನೆನಪಿರಲಿ, ರಾಜೇಂದ್ರ ವಿಶ್ವನಾಥ್ ಅಹಲೇಕರ್ ಪ್ರಸ್ತುತ ತಮಿಳುನಾಡಿನ ಗವರ್ನರ್ ಯಾರು? ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಹೇಳಕ್ಕೆ ಬರಲ್ಲ. ಈಗ ಏನು ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು. ವಿಜಯ್ ಸ್ಟಾಲಿನ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರ ಪ್ರಮಾಣ ವಚನವನ್ನು ಬೋಧಿಸಿದವರು ಯಾರು ಅಂತ ಕೇಳ್ಬೋದು. ಯಾರು ಬೋಧಿಸ್ತಾರ? ರಾಜ್ಯಪಾಲ ಬೋಧಿಸ್ತಾನ. ಪ್ರಸ್ತುತ ತಮಿಳುನಾಡಿನ ರಾಜ್ಯಪಾಲರು ಯಾರು ಅದಾರ? ರಾಜೇಂದ್ರ ವಿಶ್ವನಾಥ್ ಅಹಲ್ಕರ್ ಅವರು ಅದಾರ. ನೆನಪಿರಲಿ. ನೆಕ್ಸ್ಟ್ ಇನ್ನು ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇತ್ತೀಚೆಗೆ ಕೇವಲ ತಮಿಳುನಾಡಿನಲ್ಲಿ ಎಲೆಕ್ಷನ್ ನಡೆಯಲಾರದೆ 5 ರಾಜ್ಯಗಳಲ್ಲಿ ನಡೀತು. ಅವು ಯಾವ್ಯಾವ ರಾಜ್ಯಗಳಲ್ಲಿ? ಭಾರತ 5 ರಾಜ್ಯಗಳು. ಒಂದನೇದು ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ ಮತ್ತು ಪುದುಚೇರಿ. ಈಗಾಗಲೇ ನಾವು ತಮಿಳುನಾಡು ನೋಡಿ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಸ್ಟಾಲಿನ್ ಅವರು, ಜೋಸೆಫ್ ವಿಜಯ್ ಅವರು 9ನೇ ಮುಖ್ಯಮಂತ್ರಿ. TVK ಪಕ್ಷ, ತಮಿಳುನಾಡು ರಾಜಧಾನಿ ಚೆನ್ನೈ. ಇವೆಲ್ಲವೂ ಆ ಪ್ರಶ್ನೆಯಲ್ಲಿ ನೋಡಿದ್ವಿ. ಹಾಗಾದರೆ ಇದ್ರ ಬಗ್ಗೆ ಕೆಲವು ಬಾರಿ ಪಂಚ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆದ ಕಾರಣಕ್ಕಾಗಿ 5 ರಾಜ್ಯಕ್ಕೆ ಸಹ ನಾವು ಅಧ್ಯಯನ ಮಾಡಬೇಕಾಗ್ತೈತೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ಯಾವ ವಿಷಯದ ಮೇಲೆ, ಯಾವ ರಾಜ್ಯದ ಮೇಲೆ ಪ್ರಶ್ನೆ ಬರ್ತದೆ ಅಂತೇಳಿ ನಮ್ಗೆ ಒಂದು ಅಂದಾಜು ಮಾಡೋಕ್ಕಾಗಲ್ಲ. ಆ ಪ್ರಚಲಿತ ಘಟನೆಯಲ್ಲಿರುವ ಎಲ್ಲವೂ 5 ಸಹ ಪ್ರಚಲಿತ ಘಟನೆಯಲ್ಲಿರುವೆ. ಆ ಕಾರಣಕ್ಕಾಗಿ 5 ರಾಜ್ಯದ ಬಗ್ಗೆ ಅಧ್ಯಯನವನ್ನು ನಾವು ಮಾಡಬೇಕಾಗ್ತೈತಿ. ಅದೇ ಮೊದಲು ಯಾವ್ಯಾವ ರಾಜ್ಯ ಅಂತ ತಿಳ್ಕೊಂಬಿಡ್ರಿ. ಯಾವ್ಯಾವ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತು? ತಮಿಳುನಾಡಲ್ಲಿ ನಡೀತು, ಪಾಂಡಿಚೇರಿಯಲ್ಲಿ ನಡೀತು, ಕೇರಳದಲ್ಲಿ ನಡೀತು, ಪಶ್ಚಿಮ ಬಂಗಾಳದಲ್ಲಿ ನಡೀತು, ಅಸ್ಸಾಂನಲ್ಲಿ ನಡೀತು. ಇಷ್ಟು ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಪಂಚ ರಾಜ್ಯಗಳ ಎಲೆಕ್ಷನ್ ನಡೀತು ಭಾರತದಲ್ಲಿ.
ಮೊದಲನೇದಾಗಿ ಇತ್ತೀಚೆಗೆ ನಾವು ತಮಿಳುನಾಡು ರಾಜ್ಯನ ನೋಡಿದ್ದೀವಿ. ಇನ್ನು ಬೇರೆ ರಾಜ್ಯದ ಬಗ್ಗೆ ಯಾರು ಮುಖ್ಯಮಂತ್ರಿ ಆಗಿದ್ದರು, ಯಾವ ಪಕ್ಷದಿಂದ ಮತ್ತು ಅದರ ವಿಶೇಷತೆ ಏನಂತೇಳಿ ನೋಡೋಣ. ಸಂಪೂರ್ಣವಾಗಿ ತಿಳ್ಕೊಬೇಕಾಗ್ತದೆ ರಾಜಕೀಯ ದೃಷ್ಟಿಯಿಂದ. ಮೊದಲ ತಮಿಳುನಾಡು ನಿಮಗೆ ಟಿ ವಿ ಕೆ ಅಂತ ನೋಡಿದ್ವಿ. ಎಷ್ಟು ಪಕ್ಷ ಟಿ ವಿ ಕೆ ಪಕ್ಷ ತಮಿಳಗಂ ವೆಟ್ರಿ ಕಳಗಂ ಅಂತೇಳಿ ಇವ್ರ ಪಕ್ಷದ ಪೂರ್ಣ ಹೆಸರು. ತಮಿಳಗಂ ವೆಟ್ರಿ ಕಳಗಂ ಟಿ ವಿ ಕೆಯ ಪೂರ್ಣ ಹೆಸರಂದ್ರೆ ತಮಿಳಗ ವೆಟ್ರಿ ಕಳಗಂ. ಇದು ಏಕಪಕ್ಷೀಯವಾಗಿ 108 ಸೀಟುಗಳನ್ನು ಗೆಲ್ತು. ತಮಿಳುನಾಡಿನಲ್ಲಿ ಟಿ ವಿ ಕೆ ಪಕ್ಷ ಏಕಾಂಗಿಯಾಗಿ ಟಿ ವಿ ಕೆ ಪಕ್ಷ ಗೆದ್ದಂಥ ಸ್ಥಾನಗಳು ಎಷ್ಟಂದ್ರೆ 108. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ತಮಿಳುನಾಡಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಅಂದರೆ ಟಿ ವಿ ಕೆ. ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಪ್ರಸ್ತುತ ತಮಿಳುನಾಡಿನ ಮುಖ್ಯಮಂತ್ರಿ ಆದಾರ. ಅವರು ಮೇ 10 ಇವರು ಏನು ಮಾಡ್ಯಾರ, ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಏನೇನು ಕೇಳ್ಬೋದು ತಮಿಳುನಾಡಿನಲ್ಲಿ? ತಮಿಳುನಾಡಿನ 1967 ನಂತರ ತಮಿಳುನಾಡಿನಲ್ಲಿ DMK ಮತ್ತು AIDMK ಮತ್ತು AIDMK ಆಡಳಿತಿತ್ತು ತಮಿಳುನಾಡಿನಾಗ. ನೆನಪಿರಲಿ, DMK ಮತ್ತು AIDMK ಹೊರತುಪಡಿಸಿ ಮೂರನೇ ಪಕ್ಷ ಒಂದು ಅಧಿಕಾರಕ್ಕೆ ಬಂದಿರೋದು ಇದೇ ಮೊದಲು. 1967 ನಂತರ DMK ಮತ್ತು AIDMKನ ಹೊರತುಪಡಿಸಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಯಾವುದಪ್ಪ ಅಂದ್ರೆ TVK ಪಕ್ಷ. ಅದೇ ವಿಜಯ್ ಜೋಸೆಫ್ ಅವರ ಪಕ್ಷ VGK ತಮಿಳಗಂ ವೆಟ್ರಗಂ ಕಳಗಂ ಪಕ್ಷ ಅಧಿಕಾರಕ್ಕೆ ಬಂತು 1967 ನಂತರ. DMK ಮತ್ತು AIDMKನ ಹೊರತುಪಡಿಸಿ ಮೊದಲ ಮುಖ್ಯಮಂತ್ರಿ ತಮಿಳುನಾಡಿನ ಇತಿಹಾಸದಲ್ಲಿ ಅಲ್ಪಸಂಖ್ಯಾತ ಸಮುದಾಯದಿಂದ ಮುಖ್ಯಮಂತ್ರಿ ಆದಂಥ ಮೊದಲ ವ್ಯಕ್ತಿ. ಅಲ್ಪಸಂಖ್ಯಾತ ಸಮುದಾಯ ಅಂದರೆ ಇವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದವ್ರೆ. ವಿಜಯ್ ಇವ್ರ ಹೆಸರು ಹೇಳುತ್ತೆ ಜೋಸೆಫ್ ವಿಜಯ್ ಅಂತೇಳಿ. ಜೋಸೆಫ್ ವಿಜಯ್ ಅದಕ್ಕೆ ಬರ್ತಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂಥ ಆ ಕಾರಣಕ್ಕೆ ಏನು ಕೇಳ್ಬೋದು, ತಮಿಳುನಾಡಿನ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಯಾರಂತ ಕೇಳಿದಾಗ ಜೋಸೆಫ್ ವಿಜಯ್ ಅವರು. ಮೊದಲ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಜೋಸೆಫ್ ವಿಜಯನವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಪ್ರಸ್ತುತ ರಾಜ್ಯಪಾಲರು ಅಂತ ಹೇಳಿ ನಿಮಗೆ ರಾಜೇಂದ್ರ ವಿಶ್ವನಾಥ್ ಅಹಲೇಕರ್. ನೆಕ್ಸ್ಟ್ ಇನ್ನು ಅದೇ ರೀತಿಯಾದಂಥ ಇನ್ನೊಂದು ದೊಡ್ಡ ರಾಜ್ಯ ತಮಿಳುನಾಡನ್ನು ಹೇಗೆ ದಕ್ಷಿಣ ಭಾರತದಲ್ಲಿ ಮಹತ್ವ ಇತ್ತು, ಹಾಗೆ ಉತ್ತರ ಭಾರತದಲ್ಲಿ ಅತ್ಯಂತ ಮಹತ್ವ ಇರುವ ಮತ್ತೊಂದು ರಾಜ್ಯ ಅದನ್ನು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ್ ಅಂತ ಕರೀತಾರೆ. ಯಾವುದಕ್ಕೆ? ಪಶ್ಚಿಮ ಬಂಗಾಳಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಯಾವುದು ಅಂದ್ರೆ BJP ಪಕ್ಷ. ಒಟ್ಟು ಎಷ್ಟು ಸ್ಥಾನಗಳಲ್ಲಿ ಅವರು ಗೆದ್ಕೊಂಡು ಬಂದ್ರಪ್ಪ ಅಂದ್ರೆ 207 ಸ್ಥಾನಗಳಲ್ಲಿ BJP ವಿಜಯವನ್ನು ಸಾಧಿಸೈತಿ. 207 ಸ್ಥಾನಗಳಲ್ಲಿ ಇದೇನಪ್ಪ ಅಂದ್ರೆ ಗೆದ್ದ ಐತಿಹಾಸಿಕ ಬಹುಮತದೊಂದಿಗೆ ಮೊದಲ ಬಾರಿಗೆ ಅಧಿಕಾರವನ್ನು ಹಿಡಿದೈತಿ. ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದದ್ದು ಇದೇ ಬಾರಿನೇ BJP. ಯಾರಿದ್ದಪ್ಪ ಅಂದರೆ ಇದಕ್ಕಿಂತ ಮುಂಚೆ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಪಕ್ಷ ಅಂದರೆ TMC ಪಕ್ಷ. ಅವರು ಗೆದ್ದಂಥ ಸೀಟ್ ಅಂದರೆ ಕೇವಲ 80 ಸೀಟುಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಯಾರು? TMC, ಮಮತಾ ಬ್ಯಾನರ್ಜಿ ಅವರು. ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದರೆ ಪ್ರಸ್ತುತ ಸುವೇಂದ್ರ ಅಧಿಕಾರಿ. ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿ ಯಾರಂದ್ರೆ ಸುವೇಂದ್ರ ಅಧಿಕಾರಿ ಬಂಗಾಳ ಮುಖ್ಯಮಂತ್ರಿ ಇದ್ದಾರೆ. ಅಲ್ಲಿನ ರಾಜ್ಯಪಾಲರು ಯಾರು? ಆರ್ ಎನ್ ರವಿ ಅವರು ಪ್ರಸ್ತುತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯನಿರ್ವಹಿಸಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಅದು ಎಲ್ಲಿ ಅಂದರೆ ಕೇರಳ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೆ. ಇಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷ ಯಾವುದು ಅಂದ್ರೆ UDF ಅಧಿಕಾರಕ್ಕೆ ಬಂತು. UDF ಕೇರಳದಲ್ಲಿ ಚುನಾವಣೆ ನಡೆದ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಯಾವುದಂದ್ರೆ UDF. ಇದರ ವಿಸ್ತರಣೆ ರೂಪ ಅಂದರೆ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂತ ಕರೀತಾರೆ. ಇದು ಒಟ್ಟು 97 ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿದಂಥ ಪಕ್ಷ ಯಾವುದಂದ್ರೆ UDF. ಕೇರಳ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಪಕ್ಷ UDF. ಇದಕ್ಕಿಂತ ಹಿಂದಿನ ಪ್ರಧಾನ ಮುಖ್ಯಮಂತ್ರಿ ಯಾರಾಗಿದ್ರಪ್ಪ ಅಂದ್ರೆ ಪಿಣರಾಯಿ ವಿಜಯನ್ ನೇತೃತ್ವದ LDF ಅಧಿಕಾರಕ್ಕಿತ್ತು. ಕೇರಳ ರಾಜ್ಯದಲ್ಲಿ ಹಿಂದೆ ಆಡಳಿತ ಮಾಡಿದ ಪಕ್ಷ ಅದಂದ್ರೆ LDF. ಈಗ ಅಧಿಕಾರಕ್ಕೆ ಬಂದ ಪಕ್ಷ ಅದಂದ್ರೆ UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್. 97 ಸ್ಥಾನದೊಂದಿಗೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದೈತಿ. ತಮಿಳುನಾಡಲ್ಲಿ TVK ಬಹುಮತದೊಂದಿಗೆ ಬಂದಿಲ್ಲ. 108 ಸೀಟುಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಅಧಿಕಾರಕ್ಕೆ ಬಂದಿದೆ. ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ವೆಸ್ಟ್ ಬೆಂಗಾಳದಲ್ಲಿ BJP 207 ಸ್ಥಾನ ಗೆಲ್ಲುವ ಮೂಲಕ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದೈತಿ. ನೆಕ್ಸ್ಟ್ ಇನ್ನು ಕೇರಳ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನಾಗಿ
ಹೈಕಮಾಂಡ್ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ನೀವು ಅಪ್ಡೇಟ್ ಬೇಕಾದರೆ ಅಪ್ಡೇಟನ್ನು ಮಾಡ್ಕೋಬೋದು ಮುಖ್ಯಮಂತ್ರಿ ನೇಮಕ ಆದ ನಂತರ. ಬಟ್ ನಿಮಗೆ ಏನು ಕೇಳ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬಂದಿದ್ದಾರೆ ಕೇಳ್ಬೋದು, UDF. ಮತ್ತು ಅದೇ ರೀತಿಯಾಗಿ ಇನ್ನೊಂದು ರಾಜ್ಯದಾಗ ನಡೆಯುತ್ತೆ, ಅಸ್ಸಾಂ ರಾಜ್ಯದಾಗ. ಅಲ್ಲಿ ಸತತವಾಗಿ ಹಿಂದಿನೂ ಸಹ BJPನೇ ಆಡಳಿತ ಮಾಡ್ತಿತ್ತು. NDA ನೇತೃತ್ವದಲ್ಲಿ BJPನೇ ಆಡಳಿತ ಮಾಡ್ತಿತ್ತು. ಈಗೂ ಸಹ BJP ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ NDA. ಅದೇ ರೀತಿಯಲ್ಲಿ ಅಸ್ಸಾಂನಲ್ಲಿಯೂ ಸಹ ಚುನಾವಣೆ ನಡೀತು. ಈ ಸಮಯದಲ್ಲಿ ಆಡಳಿತ ಮಾಡಿದಂಥ NDA ಪಕ್ಷನೇ ಮರು ಅಧಿಕಾರಕ್ಕೆ ಬಂತು. NDA ವಿಸ್ತೃತ ರೂಪ ಕೇಳ್ಬಂದು ನಿಮ್ಗೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಂತೇಳಿ ಕರೀತಾರೆ ಇದನ್ನು. ಇದು ಅಸ್ಸಾಂನಲ್ಲಿ 102 ಸ್ಥಾನಗಳೊಂದಿಗೆ ಭರ್ಜರಿ ಗೆಲುವಿನೊಂದಿಗೆ BJP ಅಧಿಕಾರಕ್ಕೆ ಬಂತು. ಪ್ರಸ್ತುತ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಹಿಮಂತ್ ಬಿಸ್ವಾ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವರೇ ಇದ್ದರು ಮುಖ್ಯಮಂತ್ರಿಯಾಗಿ BJP NDA ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಹಿಮಂತ್ ಬಿಸ್ವಾ ಅವರೇ ಮುಖ್ಯಮಂತ್ರಿಯಾಗಿದ್ದರು ಸಹ. ಮತ್ತೆ NDA ಅಧಿಕಾರಕ್ಕೆ ಬಂದ ಕಾರಣಕ್ಕಾಗಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹಿಮಂತ್ ಬಿಸ್ವಾ. ಪ್ರಸ್ತುತ ಅಸ್ಸಾಂನ ರಾಜ್ಯಪಾಲರು ಯಾರಂತ ಸಹ ಎಕ್ಸಾಮಲ್ಲಿ ಕೇಳ್ಬೋದು, ನೆನಪಿಡ್ಬೇಕು, ಎಲ್ಲನೂ ಕೇಳ್ಬೋದು. ಪ್ರಸ್ತುತ ರಾಜ್ಯಪಾಲರು ಅಂದರೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಪ್ರಸ್ತುತ ಅಸ್ಸಾಂ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನೆನಪಿರ್ಬೇಕು, 5 ರಾಜ್ಯಗಳ ಮುಖ್ಯಮಂತ್ರಿಗಳ ಹೆಸರು ನೆನಪಿರಬೇಕು, 5 ರಾಜ್ಯಗಳ ರಾಜ್ಯಪಾಲಗಳ ಹೆಸರು ನೆನಪಿರ್ಬೇಕು. ಯಾಕಂದ್ರೆ ಪ್ರಚಲಿತ ಘಟನೆ ಆಗಿರೋದು ಪ್ರತಿಯೊಂದು ಯಾವ ರೀತಿ ಪ್ರಶ್ನೆ ಬರ್ತಾವೆ ಅಂತೇಳಿ ಹೇಳೋಕ್ಕಾಗಿಲ್ಲ. ಅದಕ್ಕೆ ಪ್ರಚಲಿತ ಇರುವ ಸುದ್ದಿಯಲ್ಲಿ ಸಹ ಪ್ರತಿಯೊಂದು ನೆನಪಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ, 4 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶ, 4 ರಾಜ್ಯಗಳಲ್ಲಿ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ನಡೀತು. 4 ರಾಜ್ಯ ಯಾವುದು ಗೊತ್ತದೆ ನಿಮಗೆ? ತಮಿಳುನಾಡು ರಾಜ್ಯದಲ್ಲಿ ನಡೀತು, ಕೇರಳದಲ್ಲಿ, ಅಸ್ಸಾಂ ರಾಜ್ಯದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ. ಇವು ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶ ಯಾವುದು? ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ. ನಮ್ಮಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. 8ರಲ್ಲಿ ಪುದುಚೇರಿಯಲ್ಲಿ ಇತ್ತೀಚೆಗೆ ಚುನಾವಣೆ ನಡೀತು. ಇಲ್ಲಿ ಸಹ NDA ಮೈತ್ರಿ ಕೂಡ ಅಧಿಕಾರಕ್ಕೆ ಬಂತು. NDA ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, BJP ನೇತೃತ್ವದಲ್ಲಿ ಇರುವಂತಹ ಒಂದು ಒಕ್ಕೂಟ ಇದು NDA. ಪುದುಚೇರಿ ಮತ್ತು ಈ ಮೈತ್ರಿಕೂಟಕ್ಕೆ ಗೆಲುವಾಯಿತು. BJP ಮೈತ್ರಿಕೂಟ ಮತ್ತು AINRSC ಒಳಗೊಂಡಂಥ BJP ಜೊತೆಗೆ ಇಲ್ಲಿ 18 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪುದುಚೇರಿಯಲ್ಲಿ NDA ಅಧಿಕಾರಕ್ಕೆ ಬಂತು. ಪುದುಚೇರಿಯ ಮುಖ್ಯಮಂತ್ರಿಯಾಗಿ ರಂಗಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮೊದಲು ಸಹ ಇವರೇ ಮುಖ್ಯಮಂತ್ರಿಯಾಗಿದ್ದರು. NDA ಅಧಿಕಾರಕ್ಕಿತ್ತು ಅಲ್ಲಿ ಸಹ ರಂಗಸ್ವಾಮಿ ಅವರೇ ಮುಖ್ಯಮಂತ್ರಿಯಾಗಿದ್ದರು. ಈಗೂ ಸಹ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಯಾರು? ರಂಗಸ್ವಾಮಿಯವರು. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂದ್ರೆ ಅಲ್ಲಿ ಗವರ್ನರ್ ಯಾರಪ್ಪ ಅಂದ್ರೆ ಕೈಲಾಶ್ನಾಥ್. ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಯಾರಂದ್ರೆ ಕೈಲಾಶ್ನಾಥ್ ಅವರು ನಿರ್ವಹಣೆ ಮಾಡ್ತಾರೆ. ಹಾಗಾದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ, ಚುನಾವಣೆಗೆ ಸಂಬಂಧಪಟ್ಟಂಗೆ ಮತ್ತೆ ಯಾವ ಪ್ರಶ್ನೆಗಳು ನಮ್ಮ ಎಕ್ಸಾಮ್ ಕೊಡ್ಬೋದು? ವಿಧಾನಸಭೆ ಸಂಸ್ಥೆ ಚುನಾವಣೆ ನಡೆಸುವ ಆಯೋಗ ಯಾರಪ್ಪ ಅಂದ್ರೆ ಭಾರತೀಯ ಚುನಾವಣೆ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದು EVM ಬಳಸಿ ಯಾವ ಸಂಸ್ಥೆ ನಡೆಸ್ತದೆ ಅಂದ್ರೆ ಭಾರತೀಯ ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣೆ ಸಂಸ್ಥೆಯನ್ನು ನಡೆಸ್ತದೆ. ವಿಧಾನಸಭೆಯ ಚುನಾವಣೆ ನಡೆಸುವ ಸಂಸ್ಥೆ ಯಾವುದಂದ್ರೆ ಭಾರತೀಯ ಚುನಾವಣೆ ಆಯೋಗ. ಯಾವುದನ್ನು ಬಳಸಿ? EVM ಅನ್ನು ಬಳಸಿ. ಸಂವಿಧಾನದಲ್ಲಿ ಎಷ್ಟನೇ ವಿಧಿಯಲ್ಲಿ ವಿಧಾನಸಭೆ ಚುನಾವಣೆ ಬಗ್ಗೆ ಹೇಳಿತಪ್ಪ ಅಂದ್ರೆ ಸಂವಿಧಾನದ 164ನೇ ವಿಧಿ ರಾಜ್ಯದ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಮತ್ತು ಪ್ರಮಾಣವಚನ ಬೋಧಿಸುತ್ತಾರೆ ಅಂತ ಹೇಳ್ತಾರೆ. ಸಂವಿಧಾನದ 164ನೇ ವಿಧಿಯು ಅನ್ವಯ ರಾಜ್ಯದ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಮತ್ತು ಪ್ರಮಾಣವಚನವನ್ನು ಬೋಧಿಸುತ್ತಾರೆ. 164ನೇ ವಿಧಿ. ಮತ್ತು ಇನ್ನೇನು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಅಂದ್ರೆ
ಇಂಟರ್ನ್ಯಾಷನಲ್ ನರ್ಸ್ ಡೇ ಅಂತ ಕರೀತಾರೆ ಇದನ್ನು ಇಂಗ್ಲೀಷ್ನಾಗ. ಇಂಟರ್ನ್ಯಾಷನಲ್ ನರ್ಸ್ ಡೇ ಅಂತೇಳಿ. ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸುತ್ತಾರೆ? ಆಯ್ಕೆಗಳು ಮೇ 10, ಆಯ್ಕೆ ಬಿ ಮೇ 12, ಆಯ್ಕೆ ಸಿ ಜೂನ್ 1, ಆಯ್ಕೆ ಡಿ ಏಪ್ರಿಲ್ 7. ಯಾವ ವರ್ಷ ಅಂತಾರಾಷ್ಟ್ರೀಯ ದಾದಿಯರ ದಿನ ಆಚರಣೆ ಮಾಡ್ತೀವಿ? ಮೇ 12 ಪ್ರತಿ ವರ್ಷ ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ, ಯಾವ ಕಾರಣದಿಂದ ಆಚರಣೆ ಮಾಡ್ತೀವಿ ಮತ್ತು ಈ ವರ್ಷದ ಥೀಮ್ ಏನಾಗಿತ್ತು ಅಂತೇಳಿ 360 ಡಿಗ್ರಿಯಲ್ಲಿ ಓದಬೇಕಾಗ್ತದೆ. ಆ ಕಾರಣಕ್ಕಾಗಿ ಇದರ ಇತಿಹಾಸ ಏನು? ಪ್ರತಿ ವರ್ಷ ಮೇ 12ರಂದು ಈ ದಿನವನ್ನಾಗಿ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾರ ನೆನಪಿಗೋಸ್ಕರ ಮಾಡ್ತೀವಿ ಅಂದ್ರೆ ಆಧುನಿಕ ಸುಶ್ರುತಿಯಾದಂತಹ ಪ್ಯಾರಾನೈಟ್ಸ್ ನೈಟಿಗಲ್ ಅವರ ಜನ್ಮದಿನ. ಇವರೇನು ನರ್ಸ್ ಆಗಿ ಸೇವೆಯನ್ನು ಮಾಡ್ತಾಯಿದ್ರು. ಇವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ದಾದಿಯರ ದಿನ ಇಂಟರ್ನ್ಯಾಷನಲ್ ನರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಮೇ 12ರಂದು. ಯಾವ ಸಂಸ್ಥೆ ಇದನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸ್, ICN, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ 1965ರಿಂದ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿತು. ICN ನಿಮ್ಗೆ ಕೇಳ್ತಾನೆ, ಯಾವ ಸಂಸ್ಥೆ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಣೆ ಮಾಡಬಹುದು? ICN, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್. 1965ರಿಂದ ಆಚರಣೆ ಮಾಡ್ತಾ ಬಂತು. ಆದರೆ ಅಧಿಕೃತವಾಗಿ 1974ರಿಂದ ಘೋಷಿಸಲಾಯಿತು. ಪ್ರಸ್ತುತ ಈ ವರ್ಷದ ಥೀಮ್ ಏನಾಗಿತ್ತು, ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ನಮ್ಮ ದಾದಿಯರು ನಮ್ಮ ಭವಿಷ್ಯದ ಸಶಕ್ತ ದಾದಿಯರ ಜೀವನ ಉಳಿಸುತ್ತಾರೆ. ನಮ್ಮ ದಾದಿಯರು ನಮ್ಮ ಭವಿಷ್ಯದ ಸಶಕ್ತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ. ಇಂಗ್ಲೀಷ್ನಲ್ಲಿ ಅವರ್ ನರ್ಸಸ್ ಅವರ್ ಫ್ಯೂಚರ್ ಎಂಪವರ್ಡ್ ನರ್ಸಸ್ ಸೇವ್ ಲಿವ್ಸ್. ನಿಮಗೆ ಇಂಗ್ಲೀಷ್ನ ನೆನಪಿಡಬೇಕಾದ್ರೆ ಇಂಗ್ಲೀಷ್ನ ನೆನಪಿಡ್ರಿ, ಕನ್ನಡದ ನೆನಪಿಬೇಕಾದ್ರೆ ಕನ್ನಡದ ನೆನಪಿಡ್ರಿ. ಕೆಲವೊಂದು ಬಾರಿ ಈ ವರ್ಷದ ಥೀಮ್ ಕೇಳ್ಬೋದು, ಕೆಲವೊಂದು ಬಾರಿ ಹೋದ ವರ್ಷದ ಥೀಮ್ ಕೇಳ್ಬೋದು. 2025ರ ಥೀಮ್ ಏನಾಗಿತ್ತು? ನಮ್ಮ ದಾದಿಯರು ನಮ್ಮ ಭವಿಷ್ಯ ಮತ್ತು ಆರೈಕೆಯ ಆರ್ಥಿಕ ಶಕ್ತಿ. ಅವರ್ ನರ್ಸಸ್ ಅವರ್ ಫ್ಯೂಚರ್ ದ ಎಕನಾಮಿಕ್ ಪವರ್ ಆಫ್ ಕೇರ್. ಲೇಡಿ ವಿತ್ ಲ್ಯಾಫ್ ಅಂತ ಕರೀತಾರೆ ಇವರನ್ನು. ಯಾರನ್ನ? ಪ್ಯಾರಾನೈಟ್ಸ್ ನೈಟಿಂಗಲ್ ಅವರನ್ನು. ಇವರು ಆಧುನಿಕ ನರ್ಸ್ ಆಗಿ ಸೇವೆಯನ್ನು ಮಾಡಿರ್ತಾರೆ. ಅವರ ಜನ್ಮದಿನವನ್ನು ಪ್ರತಿ ವರ್ಷ ಮೇ 12 ಏನು ಮಾಡ್ತೀವಿ ನಾವು ಆಚರಣೆಯನ್ನು ಮಾಡ್ತೀವಿ. ಈಗ ಯಾರು ಮಾಡ್ತಾರೆ ಅಂತ ಹೇಳ್ತೀವಿ? ICN, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್. ಇದೇನಿದೆ ಸಂಸ್ಥೆ ಬಗ್ಗೆ? ಇದು ಯಾವಾಗ ಪ್ರಾರಂಭ ಆಯಿತು? ಇದರ ಕೇಂದ್ರ ಕಚೇರಿ ಎಲ್ಲಿ ಐತಿ? ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ಕಂಡುಬರುತ್ತೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್. ನಿಮಗೆ ಸ್ಟ್ಯಾಟಿಸ್ಟಿಕ್ ಜಿಕೆ ಅದು. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಇದರ ಕೇಂದ್ರ ಕಚೇರಿ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾದಲ್ಲಿ ಕಂಡುಬರುತ್ತೆ. ಯಾವಾಗ ಸ್ಥಾಪನೆ ಆಗಿತ್ತು ಅಂದ್ರೆ 1899ರಂದು ICN ಸ್ಥಾಪನೆ ಆಯಿತು. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್, ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇದರ ಕೇಂದ್ರ ಕಚೇರಿ. ಇದರ ಸದಸ್ಯ ರಾಷ್ಟ್ರಗಳು, ಮೆಂಬರ್ಶಿಪ್ ಪಡೆದ ರಾಷ್ಟ್ರಗಳ ಸಂಖ್ಯೆ ಎಷ್ಟೈತೆ ಅಂದ್ರೆ ಪ್ರಸ್ತುತ 130ಕ್ಕಿಂತ ಅಧಿಕ ರಾಷ್ಟ್ರಗಳು ICNನ ಸದಸ್ಯತ್ವವನ್ನು ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿದ್ದಾವೆ. ಹಾಗಾದರೆ ಯಾರು ಇವರು? ಫಾರಿನ್ ನೈಟಿಗಲ್ ಕುರಿತು ಯಾರು ಇವ್ರ ಬಗ್ಗೆ ಏನು? ಇವರನ್ನು ಲೇಡಿ ವಿತ್ ದಿ ಲ್ಯಾಂಪ್ ಅಂತೇಳಿ ಕರೀತಾರೆ, ಎಂದು ಪ್ರಸಿದ್ಧ ಕರೀತಾರೆ. ಲೇಡಿ ವಿತ್ ದ ಲ್ಯಾಂಪ್ ಅಂತೇಳಿ. ಇವರು ಕ್ರಿಮಿನಲ್ ಯುದ್ಧದ ಸಮಯದಲ್ಲಿ ಸೈನಿಕರ ಸೇವೆಯನ್ನು ಮಾಡ್ತಾರೆ. ಇವರ ಸೇವೆಯನ್ನು ಗುರುತಿಸಿ ಇವರ ಬ್ರಿಟಿಷ್ ಸರ್ಕಾರ ಮಾಡ್ತಾ ಆರ್ಡರ್ ಆಫ್ ದಿ ಮೆರಿಟ್ ಪ್ರಶಸ್ತಿಯನ್ನು ನೀಡ್ತಾರೆ. ಆರ್ಡರ್ ಆಫ್ ದಿ ಮೆರಿಟ್ ಎಂಬ ಪ್ರಶಸ್ತಿಯನ್ನು ಬ್ರಿಟನ್ ಸರ್ಕಾರ ನೀಡುತ್ತೆ. ಹಾಗಾಗಿ ಭಾರತದಲ್ಲಿ ನರ್ಸಿಂಗ್ ಪ್ರಶಸ್ತಿಯನ್ನು ಕೆಲವು ನೀಡ್ತಾರೆ. ಏನಂತ? ರಾಷ್ಟ್ರೀಯ ಫಾರಿನ್ ನೈಟಿಗಲ್ ಪ್ರಶಸ್ತಿಯನ್ನು ಭಾರತ ಸರ್ಕಾರವು ನರ್ಸಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡುತ್ತಾ ಬರ್ತದೆ. ಭಾರತದಲ್ಲಿ ನರ್ಸಿಂಗ್ ಪ್ರಶಸ್ತಿ ರಾಷ್ಟ್ರೀಯ ಫಾರಿನ್ ನೈಟಿಗಲ್ ಪ್ರಶಸ್ತಿ ಮೇ 12 ನೆನಪಿರಲಿ. ಈ ಯಾವಾಗ ಆಚರಣೆ ಮಾಡ್ತಾರೆ? ಈ ವರ್ಷದ ಥೀಮ್ ಏನಾಗಿತ್ತು? ಹೋದ ವರ್ಷದ ಥೀಮ್ ಏನಾಗಿತ್ತು? ಯಾವ ಕಾರಣದಿಂದಾಗಿ ಅವರ ಯಾವುದೇ ಹೆಸರಿನ ಪ್ರಸಿದ್ಧಿಯನ್ನು ಪಡೆದಾರ? ಇವೆಲ್ಲವೂ ಸಹ ನಿಮಗೆ ಪ್ರಚಲಿತದಲ್ಲಿ ನೆನಪಿರಬೇಕು. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾನ. ಆಯ್ಕೆಗಳು: ಎ ಮೇ 1, ಆಯ್ಕೆ ಬಿ ಮೇ 8, ಆಯ್ಕೆ ಸಿ ಜೂನ್ 5, ಆಯ್ಕೆ ಡಿ ಮಾರ್ಚ್ 8. ಯಾವ ದಿನದಂದು ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತೀವಿ? ಇದಕ್ಕೆ ಸರಿಯಾದ ಉತ್ತರ ಮೇ 8.
ಪ್ರತಿ ವರ್ಷ ಮೇ 8 ನಾವೇನು ಆಚರಣೆ ಮಾಡ್ತೀವಿ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತೀವಿ, ಎಲ್ಲಿ, ಅದಕ್ಕೆ ಇತಿಹಾಸ ಏನು, ಅದರ ಯಾವ ಥೀಮ್ ಏನಾಗಿತ್ತು, ಯಾವ ಕಾರಣದಿಂದಾಗಿ ಆಚರಣೆ ಬಂತೆ ಅಂತೇಳಿ ಸಂಪೂರ್ಣವಾಗಿ ಈ ತರಗತಿಯಲ್ಲಿ ನಾವು ನೋಡೋಣ. ಪ್ರತಿ ವರ್ಷ ಮೇ 8 ವಿಶ್ವ ರೆಡ್ ಕ್ರಾಸ್ ದಿನವನ್ನು ಅಥವಾ ವಿಶ್ವ ರೆಡ್ ಕ್ರಾಸ್ ಕ್ರಿಸ್ಮೆಂಟ್ ದಿನವನ್ನು ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ. ಸಂಕಷ್ಟದ ಸಮಯದಲ್ಲಿ ಯುದ್ಧ, ನೈಸರ್ಗಿಕ ದುರಂತಗಳು ಮತ್ತು ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಲ್ಲಿ ಜನರಿಗೆ ಸಹಾಯ ಮಾಡಲು ಸ್ವಯಂ ಸೇವಕರೇ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಗಳನ್ನು ಸ್ಮರಿಸಲು ಈ ದಿನವನ್ನು ನಡೆಸಲಾಗ್ತದೆ. ಏನು ಪ್ರಕೃತಿ ವಿಕೋಪ ನಡೀತು, ಯುದ್ಧಗಳು ನಡೆದು ಸಂಕಷ್ಟ ಸಮಯದಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾರಲ್ಲ, ಅವರ ನೆನಪಿಗೋಸ್ಕರ ಇದನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಯಾವ ಎಕ್ಸಾಮಲ್ಲಿ ಕೇಳ್ಬೋದು, ಯಾವುದನ್ನು ಆಚರಣೆ ಮಾಡ್ತೀವಿ ಮೇ 8 ಆಚರಣೆ ಮಾಡೋಕ್ಕೆ ಕಾರಣ ಏನು? ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಸಂಸ್ಥಾಪಕರಾದ ಜೆ ಹೆನ್ಸಿ ಡ್ಯಾನ್ಮೆಂಟ್ ಅವರ ಜನ್ಮದಿನದ ನೆನಪಿಗಾಗಿ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪಿಸ್ತಾರಲ್ಲ, ಸಂಸ್ಥಾಪಕರಾಗ್ತಾರಲ್ಲ, ಜೇನ್ ಹೆನ್ಸಿ ಡಾಂಟ್ ಅವರ ಜನ್ಮದಿನವನ್ನು ವಿಶ್ವ ರೆಡ್ ಕ್ರಾಸ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನಾಗೈತಿ, ಘೋಷಣೆ ಏನಾಗೈತಿ, ಕೀಪಿಂಗ್ ಹ್ಯುಮ್ಯಾನಿಟಿ ಅಲೈವ್, ಮಾನವೀಯತೆಯ ಜೀವಂತವಾಗಿಡುವುದು. ಯುನೈಟೆಡ್ ಇನ್ ಹ್ಯುಮ್ಯಾನಿಟಿ, ಮಾನವೀಯತೆಯಲ್ಲಿ ಒಗ್ಗಟ್ಟು. ಕೀಪಿಂಗ್ ಹ್ಯುಮ್ಯಾನಿಟಿ ಅಲೈವ್, ಯುನೈಟೆಡ್ ಇನ್ ಹ್ಯುಮ್ಯಾನಿಟಿ, ಮಾನವತೆಗಾಗಿ ಒಗ್ಗಟ್ಟು, ಮಾನವತೆಯನ್ನು ಜೀವಂತವಾಗಿ ಇಡುವುದು. ನೆನಪಿರಲಿ, ನಿಮ್ಗೆ ಥೀಮ್ ಆದರೂ ಕೇಳ್ಬೋದು, ಯಾರ ದಿನ ಆಚರಣೆ ಮಾಡ್ತಾರೆ ಅಂತ ಕೇಳ್ಬೋದು. ಥೀಮ್ ಏನಾಗೈತಿ, ಕೀಪಿಂಗ್ ಹ್ಯುಮ್ಯಾನಿಟಿ ಅಲೈವ್, ಮಾನವತೆಯನ್ನು ಜೀವಂತವಾಗಿ ಇಡ್ಬೋದು. ಯುನೈಟೆಡ್ ಇನ್ ಹ್ಯುಮ್ಯಾನಿಟಿ, ಮಾನವತೆಯಲ್ಲಿ ಒಗ್ಗಟ್ಟು. ICRCಯ ಕೇಂದ್ರ ಕಚೇರಿಯಲ್ಲೈತಿ. ನಿಮಗೆ ICR ಕೇಂದ್ರ ಕಚೇರಿ ಸ್ಥಾಪಿಸಿದಂತಹ ಹೆನ್ಸ್ ಡೊನಾಂಟ್ ಅವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದರ ಕೇಂದ್ರ ಕಚೇರಿಯಲ್ಲೈತಿ. ಹೆಂಗೆ ನೀವು ICN ಕೇಳಿ ನೋಡಿದಿಲ್ಲ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸ್ ಎಲ್ಲಿತ್ತು, ಜಿನಿವಾದಲ್ಲಿತ್ತು. ಅದೇ ರೀತಿಯಾಗಿ ಸಹ ಇದರ ಕೇಂದ್ರ ಕಚೇರಿ ಸಹ ಸ್ವಿಟ್ಜರ್ಲ್ಯಾಂಡ್ನಲ್ಲೇ ಜಿನಿವಾದಲ್ಲಿ ಐತಿ. ಇದು ಸ್ಥಾಪನೆ ಆದ ವರ್ಷ 1863. ಬಟ್ ICN ಸ್ಥಾಪನೆ ಆಗಿದ್ದು 1899 ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಸ್ಥಾಪನೆಯಾದ ವರ್ಷ. ನಿಮ್ಗೆ ಕೇಳ್ತಾನೆ, ICN ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ರೆಡ್ ಕ್ರಾಸ್ ಕಮ್ಯುನಿಟಿ ಸ್ಥಾಪನೆ ಆಗಿದ್ದು, ಇದರ ಕೇಂದ್ರ ಕಚೇರಿ ಆದರೂ ಕೇಳ್ಬೋದು, ಸ್ಥಾಪನೆ ಆದ ವರ್ಷ ಆದರೂ ಕೇಳ್ಬೋದು. ಯಾಕಂದ್ರೆ ಕೆಲವೊಂಬಲ್ಲಿ ಸ್ಟೇಟ್ಮೆಂಟ್ ಹೇಳಿಕೆ ರೂಪದಲ್ಲಿ ಬರ್ತಾವೆ. ಸ್ಟೇಟ್ಮೆಂಟ್ಗಳಿಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ. ಐತಿಹಾಸಿಕ ಹಿನ್ನೆಲೆ ಏನಾಗಿತ್ತಪ್ಪ ಅಂದ್ರೆ ಸಾಲ್ಬೋನಿಕ್ ಕದನ ನಡೀತೈತಿ. ಸಾಲ್ಬೋನಿಯನ್ ಕದನ, ಬ್ಯಾಟಲ್ ಆಫ್ ದಿ ಸರ್ಫನ್ 1859 ಇಟಲಿಯಲ್ಲಿ ನಡೆದಂಥ ಈ ಭೀಕರ ಯುದ್ಧದ ಗಾಯಗೊಂಡಂಥ ಸೈನಿಕರ ಪ್ರದಾಟವನ್ನು ಕಂಡಂಥ ಸ್ವಿಟ್ಜರ್ಲ್ಯಾಂಡಿನ ಉದ್ಯಮಿ ಹೆನ್ರಿ ಡ್ಯಾನೆಂಟ್ ಅವರು ತೀವ್ರವಾಗಿ ವಿಚಲಿತರಾಗ್ತಾರೆ. ಸ್ಥಳೀಯರ ಸಹಾಯದಿಂದ ಅವರನ್ನು ಗಾಯಗೊಂಡ ಸೈನಿಕರು ಏನು ಮಾಡ್ತಾರೆ, ವೈದ್ಯರಿಗೆ ನೆರವು ನೀಡ್ತಾರೆ. ಪ್ರಸ್ತುತ ಈ ಘಟನೆ ಆಧಾರದ ಮೇಲೆ ಅವರು ಎ ಮೆಮೊರಿ ಆಫ್ ದಿ ಸಫರ್ನೆಂಟ್ ಎಂಬ ಪುಸ್ತಕವನ್ನು ಬರೆದು ಇದರಲ್ಲಿ ಯುದ್ಧದಲ್ಲಿ ಗಾಯಗೊಂಡವರು ಹಾರೈಕೆಗೆ ಒಂದು ತಟಸ್ಥ ಅಂತಾರಾಷ್ಟ್ರೀಯ ಸಂಸ್ಥೆ ಅಗತ್ಯವಿದೆ ಎಂದು ಪ್ರತಿಪಾದಿಸ್ತಾರೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದಾಗ ಅಂದ್ರೆ 1863 ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್, ಇಂಟರ್ನ್ಯಾಷನಲ್ ಕಮಿಟಿ ದ ರೆಡ್ ಕ್ರಾಸ್ ಸ್ಥಾಪನೆಗೆ ಕಾರಣ ಆಗ್ತದೆ. ಇವರು ನೊಬೆಲ್ ಪ್ರಶಸ್ತಿಯನ್ನು ಇವ್ರಿಗೆ ಸಿಗ್ತದೆ. ಯಾಕಂದ್ರೆ ಇವರು ಈ ಸಂಸ್ಥೆಯನ್ನು ಸ್ಥಾಪಿಸಿದ ಕಾರಣಕ್ಕಾಗಿ, ಶಾಂತಿಯಾಗಿ ಹೊರಡಿದ ಕಾರಣಕ್ಕಾಗಿ. ಹೆನ್ರಿ ಡ್ಯಾನೆಮೆಂಟ್ ಅವರ ಅದ್ಭುತ ಮಾನವೀಯ ಸೇವೆಗಾಗಿ 1901ರಲ್ಲಿ ಜಗತ್ತಿನ ಮೊಟ್ಟ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅವರಿಗೆ ನೀಡಲಾಯಿತು. ಮೊಟ್ಟ ಮೊದಲ ಬಾರಿಗೆ ಶಾಂತಿ ಪ್ರಶಸ್ತಿ. ಒಟ್ಟು 6 ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿ ನೀಡ್ತಾರೆ. ನಿಮ್ಗೆ ಹೇಳ್ತೀನಿ, ನೊಬೆಲ್ ಪ್ರಶಸ್ತಿ ಬಗ್ಗೆ ಒಂದು ಸಪ್ರೇಟ್ ತರಗತಿಯನ್ನು ಮಾಡ್ತೀನಿ. ನೊಬೆಲ್ ಪ್ರಶಸ್ತಿ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸನ್ನು ಮಾಡ್ತೀವಿ. ಅದರ ಬಗ್ಗೆ ಸಂಪೂರ್ಣವಾಗಿ ಈ ನೊಬೆಲ್ ಪ್ರಶಸ್ತಿ ಇತಿಹಾಸ ಏನು, ಯಾಕೆ ಪ್ರಾರಂಭ ಕೊಡ್ತೀವಿ, ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ, ಮತ್ತು ಭಾರತದ ಯಾವೆಲ್ಲ ವಿಜ್ಞಾನಿಗಳು, ಸಾಹಿತಿಗಳು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ, ಸಪ್ರೇಟ್ ತರಗತಿಯನ್ನು ಮಾಡ್ತೀವಿ. ಅದನ್ನು ಮುಂದಿನ ದಿನದಲ್ಲಿ ನಿಮಗೂ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ಬೋದು. ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅಂದರೆ ಹೆನ್ರಿ ಡ್ಯಾನೆಮೆಂಟ್ ಅವರು ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಕಾರಣಕ್ಕಾಗಿ ಈ ನೆನ್ಪಿಡ್ತಾರೆ. ಒಟ್ಟು ಇಲ್ಲಿಯವರೆಗೆ ICRC ತನ್ನ ಕಾರ್ಯಗಳಿಗಾಗಿ ಒಟ್ಟು ನೊಬೆಲ್ ಪ್ರಶಸ್ತಿ 3 ಬಾರಿ ಪ್ರಶಸ್ತಿ ಪಡೆಯುತ್ತೆ. 1917ರಾಗ, 1944ರಾಗ, 1963ರಲ್ಲಿ. ಒಟ್ಟು 3 ಬಾರಿ ಶಾಂತಿ ಪ್ರಶಸ್ತಿ ಪಡೆದಂಥ ಒಂದು ಸಂಸ್ಥೆ ICRC, ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ದ ರೆಡ್ ಕ್ರಾಸ್ ಸ್ಥಾಪನೆ ಆಗಿದ್ದಕ್ಕೆ ಇಲ್ಲಿವರೆಗೆ. ಒಟ್ಟು ನೆಕ್ಸ್ಟ್ ಈ ರೆಡ್ ಕ್ರಾಸ್ದ ಕೆಲವು ಮೂಲಭೂತ ತತ್ವಗಳಿದಾವೆ. ಒಟ್ಟು 7 ಪ್ರಿನ್ಸಿಪಲ್ ಅದಾವೆ. ರೆಡ್ ಕ್ರಾಸ್ ಸಂಸ್ಥೆಯ ಮೂಲಭೂತ ತತ್ವಗಳು 7 ತತ್ವಗಳವ. ಯಾವ್ಯಾವ ಅದಾವ? ಒಂದನೇದು ಹ್ಯುಮ್ಯಾನಿಟಿ, ಮಾನವೀಯತೆ ಇರಬೇಕು. ಮಾನವನ ಜೀವನ ಮತ್ತು ಆರೋಗ್ಯವನ್ನು ರಕ್ಷಿಸೋದು ಮತ್ತು ಗೌರವಿಸೋದು. ಯಾವುದಕ್ಕೆ ಬರ್ತಾರಪ್ಪ ಅಂದ್ರೆ ಮಾನವೀಯತೆ ಇರಬೇಕು. ನೆಕ್ಸ್ಟ್
ನಿಷ್ಪಕ್ಷಪಾತ ಇರ್ಬೋದು, ಯಾವುದೇ ರಾಜಕೀಯ ಒತ್ತಡ ಇರ್ಬೋದು, ಪ್ರಭಾವಿಗಳ ಒತ್ತಡ ಇರ್ಬೋದು, ಯಾವುದೇ ರೀತಿಯಾದಂಥ ಇಲ್ಲಿ ಒತ್ತಡ ಇರ್ಬೋದು. ನೆಕ್ಸ್ಟ್ ತಟಸ್ಥವಾಗಿರ್ಬೇಕು. ಯುದ್ಧದ ಸಮಯದಲ್ಲಿ ಆ ದೇಶಕ್ಕೆ ಆ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡೋದಾಗಲಿ, ಈ ವ್ಯಕ್ತಿಗೆ ಈ ಧರ್ಮಕ್ಕೆ ಸಪೋರ್ಟ್ ಮಾಡೋದಾಗಲಿ, ಅಥವಾ ರಾಜಕೀಯ ಪರವಾಗಿ ಸಪೋರ್ಟ್ ಮಾಡೋದಾಗಲಿ ಯಾವುದಲ್ಲಿ ಇವರ ತತ್ವಗಳಲ್ಲಿ ಬರೋಂಗಿಲ್ಲ. ನೆಕ್ಸ್ಟ್ ಸ್ವಾತಂತ್ರ್ಯ ಇರಬೇಕು. ಸರ್ಕಾರದ ನಿಯಮಕ್ಕೆ ಒಳಪಟ್ಟಂತೆ ತಮ್ಮ ಮಾನವೀಯತೆ ಕಾರ್ಯಕ್ಕೆ ಸ್ವತಂತ್ರ ಇರ್ತದೆ. ಸರ್ಕಾರ ಸಹ ಕೆಲವೊಂದು ರಿಸ್ಟ್ರಿಕ್ಷನ್ ಆಗುತ್ತಾ ಅವರ ಕಾನೂನಿಗೆ ಒಳಪಟ್ಟಂತೆ ಇವರು ಕೆಲಸವನ್ನು ಮಾಡ್ತಿರ್ತಾರೆ. ನೆಕ್ಸ್ಟ್ ವಾಲಂಟರಿ ಸರ್ವಿಸಲ್ಲಿ ಯಾವುದೇ ರೀತಿಯ ಶುಲ್ಕಕ್ಕಾಗಿ, ಲಾಭಕ್ಕಾಗಿ, ಪ್ರಾಫಿಟ್ಗಾಗಿ ಕೆಲಸವನ್ನು ಒದಗಿಸೋಂಗಿಲ್ಲ, ಕೇವಲ ಸೇವೆಯನ್ನು ನೀಡೋಕ್ಕೆ. ನೆಕ್ಸ್ಟ್ ಯೂನಿಟಿ, ಏಕತೆ ಇರಬೇಕು. ಒಂದು ದೇಶದಲ್ಲಿ ಕೇವಲ ರೆಡ್ ಕ್ರಾಸ್ ಸಂಸ್ಥೆ ಇರಬೇಕೆಂದು ಅದು ಎಲ್ಲರೂ ಒಂದಿರಬೇಕು, ಏಕತೆಯಲ್ಲಿ ಇರಬೇಕು. ನೆಕ್ಸ್ಟ್ ಸಾರ್ವತ್ರಿಕ ಯೂನಿವರ್ಸಿಟಿ, ಜಗತ್ತಿನಾದ್ಯಂತ ಈ ರೆಡ್ ಕ್ರಾಸ್ ಸಂಸ್ಥೆಗಳು ಸಮಾನವಾಗಿ ಮಾನವರಿಗೆ ಸಹಾಯ ಮಾಡ್ತಾವೆ. ಸಮಾನವಾಗಿ ಎಲ್ಲೇ ಇರಲಿಕ್ಕೆ, ಆಫ್ರಿಕಾ ಇರಲಿ, ಅಮೇರಿಕಾ ಇರಲಿ, ಭಾರತ ಇರಲಿ, ಎಲ್ಲೇ ಇರಲಿ ರೆಡ್ ಕ್ರಾಸ್ ಸಂಸ್ಥೆಗಳು ಸಮಾನವಾಗಿ ಅವಕಾಶವನ್ನು ನೀಡ್ತಾವೆ. 7 ಪ್ರಿನ್ಸಿಪಲ್ ನೆನಪಿರಲಿ: ಮಾನವೀಯತೆ, ನಿಷ್ಪಕ್ಷಪಾತ, ತಟಸ್ಥ, ಸ್ವಾತಂತ್ರ್ಯ, ಸ್ವಯಂ ಸೇವಾ ಸಂಸ್ಥೆ, ಏಕತೆ ಮತ್ತು ಸಾರ್ವತ್ರಿಕತೆ. ಆದರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ 1920ರ ಕಾಯ್ದೆಯಡಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಆ್ಯಕ್ಟ್ ಅಡಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಇದರ ಕೇಂದ್ರ ಕಚೇರಿ ಅಂತಂದ್ರೆ ನವದೆಹಲಿಯಲ್ಲಿ ಐತೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರಾಗಿದ್ದಾರೆ? ರಾಷ್ಟ್ರಪತಿಗಳು ಪದನಿಮಿತ್ ಪ್ರೆಸಿಡೆಂಟ್ ಆಗಿರ್ತಾರೆ, ಇವರು ಹೆಸರಿಗೆ ಆಗಿರ್ತಾರೆ. ನೆಕ್ಸ್ಟ್ ಚೇರ್ಮನ್ ಯಾರಾದ್ರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇದರ ಕೇಂದ್ರ ಚೇರ್ಮನ್ರಾಗಿರ್ತಾರೆ. ಇದರ ಕಾರ್ಯಗಳೇನು? ರಕ್ತ ಶಿಬಿರಗಳನ್ನು ಆಯೋಜನೆ ಮಾಡ್ತೈತಿ, ಪ್ರವಾಹದ ಭೂಕಂಪಗಳನ್ನು, ನೈಸರ್ಗಿಕ ವಿಪಗಳ ಸಮಯದಲ್ಲಿ ರಕ್ಷಣೆ ಮಾಡ್ತೈತಿ, ತುರ್ತು ವೈದ್ಯಕೀಯ ನೆರವು ಒದಗಿಸ್ತೈತಿ, ಆರೋಗ್ಯ ಶಿಬಿರಗಳು, ಪ್ರಾಥಮಿಕ ಚಿಕಿತ್ಸೆ ಮತ್ತು ಆರೋಗ್ಯ ಶಿಬಿರಗಳನ್ನು ಕಾರ್ಯವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಿರ್ವಹಣೆ ಮಾಡ್ತೈತಿ. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ: ಪ್ರತಿ ವರ್ಷ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಯ್ಕೆಗಳು: ಎ ಮೇ 1, ಆಯ್ಕೆ ಬಿ ಮೇ 7, ಆಯ್ಕೆ ಸಿ ಜೂನ್ 5, ಆಯ್ಕೆ ಡಿ ಆಗಸ್ಟ್ 29. ಪ್ರತಿ ವರ್ಷ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 7, ಮೇ 7 ಪ್ರತಿ ವರ್ಷ ನಾವು ವಿಶ್ವ ಅಥ್ಲೆಟಿಕ್ ಡೇಯನ್ನು ಆಚರಣೆ ಆಗಿ ಮಾಡ್ತೀವಿ. ಯಾವುದು? ಮೇ 7ನೇ ತಾರೀಕು. ನೆನಪಿರಲಿ, ಮೇ 7ನೇ ತಾರೀಕು ಈ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ, ಎದಕ್ಕೆ ಮಾಡ್ತೀವಿ ಎಲ್ಲವನ್ನು ಅಧ್ಯಯನ ಮಾಡಬೇಕು. ಯಾಕಂದ್ರೆ 360 ಡಿಗ್ರಿಯಲ್ಲಿ ನೋಡ್ತಾ ಇರ್ತೀವಿ. ಆಚರಣೆ ಮಾಡಿದ್ದು ಯಾವಾಗಂದ್ರೆ ಪ್ರತಿ ವರ್ಷ ಮೇ 7ಕ್ಕೆ ಆಚರಣೆ ಮಾಡ್ತಾರೆ. ಇದರ ಉದ್ದೇಶನು ಕ್ರೀಡೆಯನ್ನು ಉತ್ತೇಜಿಸುವುದು, ಯುವ ಜನರಲ್ಲಿ ದೈಹಿಕ ಸಾಮರ್ಥ್ಯ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸುವುದು. ಇದರ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಅಥ್ಲೆಟಿಕ್ಸ್ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ ದೇಶೀಯ ಮಟ್ಟದಲ್ಲಿ ಕ್ರೀಡೆಯನ್ನು ಉತ್ತೇಜಿಸುವುದು, ಯುವ ಜನರಲ್ಲಿ ಅವರ ದೈಹಿಕ ಸಾಮರ್ಥ್ಯವನ್ನು ಮತ್ತು ಅವರ ಆರೋಗ್ಯ ಜೀವನ ಶೈಲಿಯನ್ನು ಬೆಳೆಸೋದಕ್ಕೆ ಈ ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಇದರ ಹಿನ್ನೆಲೆ ಮತ್ತು ಇತಿಹಾಸವನ್ನು ಯಾಕೆ ಇದು ಆಚರಣೆ ಬಂತು? ಸ್ಥಾಪನೆ ದಿನವನ್ನು ಮೊದಲ ಬಾರಿಗೆ 1996ರಲ್ಲಿ ಆಚರಿಸಲಾಯಿತು. ಯಾವುದಂದ್ರೆ 96ರಲ್ಲಿ ಪ್ರಾರಂಭಿಸಿದವರಾಗಂದ್ರೆ ಈಗಿನ IAAFನ ಅಧ್ಯಕ್ಷರಾದಂತಹ ಪ್ರೇಮೋ ನಿಬೋಲೋ ಅವರು ಈ ದಿನವನ್ನು ಜಾರಿ ತಂದರು. ಯಾವುದು? ಫುಟ್ಬಾಲ್ 1996ರಿಂದ ಜಾರಿ ತಂದರು. ಈ ಅಂತಾರಾಷ್ಟ್ರೀಯ ಹವ್ಯಾಸಿ ಅಥ್ಲೆಟಿಕ್ ಫೆಡರೇಷನ್ ಮತ್ತು ಆಯೋಜಿಸುತ್ತದೆ ಮತ್ತು ಈಗ ಇದನ್ನು ವರ್ಲ್ಡ್ ಅಥ್ಲೆಟಿಕ್ಸ್ ಎಂದು ಕರೀತಾರೆ. ನೆಕ್ಸ್ಟ್ ಇದರ ಮುಖ್ಯ ಗುರಿಗಳೇನು? ಆಚರಣೆ ಗುರಿಗಳೇನು? ವಿಶ್ವ ಅಥ್ಲೆಟಿಕ್ಸ್ ಆಚರಣೆಯ ಗುರಿಗಳೇನು? ಕ್ರೀಡೆಯನ್ನು ಉತ್ತೇಜಿಸುವುದು ಮತ್ತು ಯುವ ಜನರಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸುವುದು, ಯುವ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸುವುದು, ಅಥ್ಲೆಟಿಕ್ಸ್ ಮೂಲಕ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ಇದಕ್ಕೆ IAAFನ ಹಳೆಯ ಹೆಸರು ಕೇಳ್ಬೋದು, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಅಥ್ಲೆಟಿಕ್ ಫೆಡರೇಷನ್. ಹೊಸ ಹೆಸರನ್ನು ವರ್ಲ್ಡ್ ಅಥ್ಲೆಟಿಕ್ಸ್ 2019ರಲ್ಲಿ ಬದಲಾಯಿಸಿದೆ. ನೆಕ್ಸ್ಟ್ ಇದು ಸ್ಥಾಪನೆ ಆಗಿದೆ ಯಾವಂದ್ರೆ 1912 ಮೇ 17ರಂದು ಸ್ಟಾಕ್ಹೋಮ್ನಲ್ಲಿ ಸ್ವೀಡನ್ ದೇಶದಲ್ಲಿ ಸ್ಥಾಪನೆ ಆಗುತ್ತೆ. ಸೆಬಾಸ್ಟಿಯನ್ ಕೋಡ್ ಪ್ರಸ್ತುತ ಇದರ ಅಧ್ಯಕ್ಷರು. ನೆಕ್ಸ್ಟ್ ಮೊನಾಕೋ ಕೇಂದ್ರ ಕಚೇರಿ ಇದರ ಯಾವುದು? ಕೇಂದ್ರ ಕಚೇರಿ? ವಿಶ್ವ ಅಥ್ಲೆಟಿಕ್ಸ್ ಕೇಂದ್ರ ಕಚೇರಿ ಮೊನಾಕೋದಲ್ಲಿ ಬರ್ತದೆ. ಪ್ರಸ್ತುತ ಅಧ್ಯಕ್ಷ ಸೆಬಾಸ್ಟಿಯನ್ ಕೋ ಅವರು ಪ್ರಸ್ತುತ ವಿಶ್ವ ಅಥ್ಲೆಟಿಕ್ಸ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ವರ್ಷದ ಥೀಮ್ ಏನಾಗಿದೆ? ಪ್ರತಿ ವರ್ಷ ವರ್ಲ್ಡ್ ಫುಡ್ ಓದಿಷ್ಟ ನಡೀತದೆ.